ಮಿತ್ರರೇ ನಮಸ್ಕಾರ. ಮಿತ್ರರೇ, 2026ರಲ್ಲಿ ಈ ದೇಶದ 4 ರಾಜ್ಯಗಳಿಗೆ, ಪ್ರಮುಖವಾದಂತಹ 4 ರಾಜ್ಯಗಳಿಗೆ ಚುನಾವಣೆ ನಡೀತಾ ಇದೆ. ಕೇರಳ, ತಮಿಳುನಾಡು, ಬಂಗಾಳ, ಅಸ್ಸಾಂ. ಈ 4 ರಾಜ್ಯದ ಚುನಾವಣೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ ಬಿಜೆಪಿಗೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಜೊತೆಗೆ INDIA ಕೂಟಕ್ಕೂ ಕೂಡ ಅಷ್ಟೇ ಮಹತ್ವದ್ದಾಗಿದೆ. ಹೀಗಾಗಿ ಈಗಲಿಂದಲೇ ಆ ಚುನಾವಣೆಗೋಸ್ಕರವಾಗಿ ಒಂದಷ್ಟು ತಯಾರಿಗಳನ್ನು ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಆರಂಭಿಸಿದ್ದಾವೆ. ಅದು ತಮಿಳುನಾಡಿನ DMK ಹೊರತಾಗಿಲ್ಲ, ಕೇರಳದ ಲೆಫ್ಟ್ ಪಾರ್ಟಿ ಹೊರತಾಗಿಲ್ಲ, ಹಾಗೆ ಬಂಗಾಳದಲ್ಲಿ ಅಧಿಕಾರದಲ್ಲಿರುವಂತಹ ತೃಣಮೂಲ ಕಾಂಗ್ರೆಸ್ ಕೂಡ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಆದರೆ ಇದರ ನಡುವೆ ಬಂಗಾಳದ ಚುನಾವಣಾ ಅಖಾಡಕ್ಕೆ 1 ವರ್ಷ ಮುಂಚಿತವಾಗಿ RSS ಕಾಲಿಡ್ತಾ ಇದೆ. 2024ರ ಲೋಕಸಭಾ ಚುನಾವಣೆ ಆದ ಬಳಿಕ ಬಿಜೆಪಿಯ ಅಶ್ವಮೇಧದ ಕುದುರೆಯ ಓಟವನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಬಿಜೆಪಿಗೆ ಮೇಲಿಂದ ಮೇಲೆ ಅಂತಹ ಯಶಸ್ಸು ಸಿಗ್ತಾ ಇದೆ ಅಂತಂದ್ರೆ, ಬಿಜೆಪಿಗೆ RSSನ ಸಹಯೋಗ ಸಿಕ್ಕಿದೆ. ಪೂರ್ಣ ಪ್ರಮಾಣದಲ್ಲಿ RSS ಫೀಲ್ಡಿಗಿಳಿತಾ ಇದೆ. ಅದು ಹರಿಯಾಣದಲ್ಲಾಗಿರಬಹುದು, ಮಹಾರಾಷ್ಟ್ರದಲ್ಲಾಗಿರಬಹುದು, ಇತ್ತೀಚಿನ ದೆಹಲಿ ಚುನಾವಣೆಯಲ್ಲಾಗಿರಬಹುದು. RSSನ ಪಾತ್ರ ಬಹಳ ದೊಡ್ಡದಾಗಿದೆ. ಈಗ ಮಿತ್ರರೇ, ಬಂಗಾಳದಲ್ಲೂ ಕೂಡ ಜಾದೂ ಮಾಡಲೇಬೇಕು ಅಂತ RSS 1 ವರ್ಷ ಮುಂಚಿತವಾಗಿ ಅಲ್ಲಿ ಕಾರ್ಯಾರಂಭವನ್ನು ಮಾಡಿದೆ. ಇದು ಮಮತಾ ಬ್ಯಾನರ್ಜಿ ಅವರನ್ನು ಸ್ವಲ್ಪ ಶೇಕ್ ಮಾಡಿದ್ದಂತೂ ನಿಜ. ಅವರ ಕುರ್ಚಿ ಈಗಾಗಲೇ ಅಲುಗಾಡೋದಕ್ಕೆ ಶುರುವಾಗಿದೆ. ಹಾಗಾದ್ರೆ ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ RSS ಜಾದೂ ಮಾಡೋದಕ್ಕೆ ಸಾಧ್ಯ ಇದೆಯಾ? ಪಶ್ಚಿಮ ಬಂಗಾಳದಲ್ಲಿ RSSನ ಸ್ಟ್ರೆಂತ್ ಎಷ್ಟಿದೆ? ಜೊತೆಗೆ ಪಶ್ಚಿಮ ಬಂಗಾಳವನ್ನೇ RSS ಯಾಕೆ ಟಾರ್ಗೆಟ್ ಮಾಡಬೇಕು? ಈಗ ಕೇರಳದಲ್ಲೂ ಚುನಾವಣೆ ಇದೆ, ತಮಿಳುನಾಡಿನಲ್ಲೂ ಚುನಾವಣೆ ಇದೆ, ಅಸ್ಸಾಂನಲ್ಲೂ ಕೂಡ ಚುನಾವಣೆ ನಡೀತಾ ಇದೆ. ಆದರೆ ಪಶ್ಚಿಮ ಬಂಗಾಳವನ್ನೇ ಪರ್ಟಿಕ್ಯುಲರ್ ಆಗಿ RSS ಟಾರ್ಗೆಟ್ ಮಾಡಿ ಅಲ್ಲಿ ಕೆಲಸ ಆರಂಭ ಮಾಡಿರೋದು ಯಾಕೆ? ಅಷ್ಟೊಂದು ಪ್ರಾಮುಖ್ಯತೆ ಏನಿದೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ನಿರೀಕ್ಷಿಸಿದ ಯಶಸ್ಸು ಸಿಗಲಿಲ್ಲ. ಅವರು ಗೆದ್ದಿದ್ದಾರೆ, 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದಾರೆ. ಅದು ಯಾವುದನ್ನು ಬಿಜೆಪಿ ಕಾರ್ಯಕರ್ತರೇ ಸಂಭ್ರಮಿಸ್ತಾ ಇಲ್ಲ. ಯಾಕೆಂದ್ರೆ ಅದನ್ನು ಅವರು ಗೆಲುವು ಅನ್ನುವ ರೀತಿಯಲ್ಲೇ ನೋಡ್ತಾ ಇಲ್ಲ. ಯಾಕೆ? ಬಿಜೆಪಿಗೆ ಬಹುಮತ ಬಂದಿಲ್ಲ ಅನ್ನುವಂಥ ಒಂದೇ ಕಾರಣಕ್ಕೋಸ್ಕರವಾಗಿ. ಮಿತ್ರರೇ, 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಯಾಕೋಸ್ಕರವಾಗಿ ನಿರೀಕ್ಷಿತ ಸಾಧನೆಯನ್ನ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆಗೆ ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಕೊಡುವಂತಹ ಉತ್ತರ ಏನು? RSS ಮತ್ತು ಬಿಜೆಪಿಯ ನಡುವೆ ಹೊಂದಾಣಿಕೆಯ ಕೊರತೆ ಉಂಟಾಗಿತ್ತು. ಅದಕ್ಕೆ ನಾನಾ ಕಾರಣಗಳಿದ್ದಾವೆ. RSS ಅಷ್ಟಾಗಿ ಫೀಲ್ಡ್ಗಿಳಿದು ಕೆಲಸ ಮಾಡಿಲ್ಲ. ಅವರು ಸ್ವಲ್ಪ ತಟಸ್ಥವಾದ್ರು. ಈ ಕಾರಣದಿಂದಾಗಿಯೇ ನರೇಂದ್ರ ಮೋದಿ ಅವರಿಗೆ ಹಿನ್ನಡೆ ಆಯಿತು. ಇದನ್ನ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನೂ ಈಗಲೂ ಕೂಡ ಹೇಳ್ತಾರೆ. ಅದಾದ ಬಳಿಕ ಮಿತ್ರರೇ, RSSಗೂ ಕೂಡ ಮನವರಿಕೆ ಆಯಿತು. ನಾವೇನಾದರೂ ಈಗ ಬಿಜೆಪಿಯ ಜೊತೆಗೆ ವೈಮನಸ್ಯವನ್ನು ತೋರಿಸಿದ್ದೇ ಆದರೆ ಮುಂಬರುವ ದಿನಗಳಲ್ಲಿ ನಮಗೆ ಬಹಳ ಹಿನ್ನಡೆ ಆಗತ್ತೆ. ಇಡೀ ದೇಶದಲ್ಲಿ ಒಂದು ಅಲೆ ಕ್ರಿಯೇಟ್ ಆಗಿದೆಯಲ್ಲ, ಅದು ಹೋಗ್ಬಿಟ್ರೆ ಮತ್ತೆ ಗೆಲ್ಲುವಂತಹದ್ದು ಕಷ್ಟ ಆಗತ್ತೆ. ಹೀಗಂತ RSSಗೂ ಅನಿಸ್ತು, ಬಿಜೆಪಿಗೂ ಅನಿಸ್ತು, ನಮ್ಮ ಜಗಳದಿಂದಾಗಿ ಬೇರೆಯವರಿಗೆ ಲಾಭ ಆಗತ್ತೆ ಅಂತ. ಅದಾದ ಬಳಿಕ ಮಿತ್ರರೇ, RSS ಮತ್ತು ಬಿಜೆಪಿಯವರು ಹರಿಯಾಣದಲ್ಲಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ರು. ಅದರ ರಿಸಲ್ಟ್ ಕೂಡ ಬಂತು. ಮಹಾರಾಷ್ಟ್ರದಲ್ಲಿ ಅದು ರಿಪೀಟ್ ಆಯಿತು. ಭರ್ಜರಿಯಾದಂತಹ ಬಹುಮತ ಬಿಜೆಪಿಗೆ ಸಿಕ್ತು. ದೆಹಲಿಯಲ್ಲೂ ಕೂಡ RSS ಫೀಲ್ಡ್ಗಿಳಿದು ಕೆಲಸ ಮಾಡ್ತು. ದೆಹಲಿಯನ್ನು ಕೂಡ ಬಿಜೆಪಿ 27 ವರ್ಷಗಳ ಬಳಿಕ ಗೆದ್ದುಕೊಳ್ತು. ಇಂತಹ ಪರಿಸ್ಥಿತಿ ನಿರ್ಮಾಣವಾದಂತಹ ಈ ಸಂದರ್ಭದಲ್ಲಿ ಈಗ ಪಶ್ಚಿಮ ಬಂಗಾಳದತ್ತ RSS ಗಮನ ಹರಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ 2026ರಲ್ಲಿ ಚುನಾವಣೆ ನಡೆಯೋದಕ್ಕಿರೋದು. ಅಲ್ಲಿ ಮಮತಾ ಬ್ಯಾನರ್ಜಿ ಕಳೆದ 15 ವರ್ಷದಿಂದ ನಿರಂತರವಾಗಿ ಅಧಿಕಾರದಲ್ಲಿದ್ದಾರೆ. 2011ರಲ್ಲಿ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದು. ಅದಾದ ನಂತರ ಮಮತಾ ಬ್ಯಾನರ್ಜಿ ಅವರ ಭದ್ರಕೋಟೆ ಆಗಿದೆ. ಅವರನ್ನು ಸೋಲಿಸೋದಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ RSS ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಆರಂಭಿಸ್ತಾ ಇದೆ. ಶತಾಯಗತಾಯ 2026ರಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ಸೋಲಿಸಬೇಕು ಅಂತ. ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ RSSಗೆ ದೊಡ್ಡ ಬೇಸ್ ಇದೆ ಅಂತೇನಿಲ್ಲ. ಅವ್ರಿಗೆ ನೆಲೆ ಇದೆ. ಆದರೆ ಮಹಾರಾಷ್ಟ್ರ, ಕರ್ನಾಟಕ, ದೆಹಲಿ ಈ ಎಲ್ಲ ರಾಜ್ಯಗಳಲ್ಲಿದ್ದಷ್ಟು ಹೋಲ್ಡ್ ಪಶ್ಚಿಮ ಬಂಗಾಳದಲ್ಲಿ ಇಲ್ಲ. ಈ ಹಿನ್ನೆಲೆಯಲ್ಲೇ ಚುನಾವಣೆಗೆ 1 ವರ್ಷ ಇರುವಂತಹ ಸಂದರ್ಭದಲ್ಲೇ RSS ಪಶ್ಚಿಮ ಬಂಗಾಳದಲ್ಲಿ ಕೆಲಸವನ್ನು ಆರಂಭಿಸಿದೆ. ಯಾವ್ಯಾವ ರೀತಿ ಕೆಲಸ ಆರಂಭಿಸಲಾಗ್ತಾ ಇದೆ ಅಂತಂದ್ರೆ, ಮೊದಲನೇದಾಗಿ RSS ಎಲ್ಲಿ ವೀಕ್ ಆಗಿದೆಯೋ ಅಲ್ಲಿ RSS ಭದ್ರಗೊಳ್ಳಬೇಕು. ಇದು ಮೊದಲನೇದಾದಂತಹ ಕೆಲಸ. ಅವರಿಗೆ ಕಾರ್ಯಕರ್ತರು ಮೊದಲನೇದಾಗಿ ಇದಕ್ಕೆ ಒತ್ತು ಕೊಡಬೇಕು. ಎರಡನೇದಾಗಿ ಈಗಿನಿಂದಲೇ ಡೋರ್ ಟು ಡೋರ್ ಕ್ಯಾಂಪೇನ್ ಆರಂಭವಾಗಬೇಕು. ಹಿಂದೂಗಳನ್ನ ಒಗ್ಗಟ್ಟಾಗಿಸಬೇಕು. ಮಹಾರಾಷ್ಟ್ರ ಚುನಾವಣೆಗೂ ಮುನ್ನ RSS 1 ಲಕ್ಷದಷ್ಟು ಸಣ್ಣ ಸಭೆಗಳನ್ನು ಆಯೋಜನೆ ಮಾಡಿತ್ತು. ಅಂದ್ರೆ ಪ್ರತಿ ಏರಿಯಾದಲ್ಲೂ ಕೂಡ ಒಂದೊಂದು ಸಭೆಯನ್ನ. ಹಾಗೆ ಹರಿಯಾಣದಲ್ಲಿ 60,000ಕ್ಕೂ ಹೆಚ್ಚು ಸಭೆಗಳನ್ನು ಆಯೋಜನೆ ಮಾಡಿತ್ತು. ದೆಹಲಿಯಲ್ಲೂ ಕೂಡ 2 ಲಕ್ಷಕ್ಕೂ ಹೆಚ್ಚು ಸಭೆಗಳನ್ನು RSS ಆಯೋಜನೆಯನ್ನು ಮಾಡಿತ್ತು. ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಈಗಿನಿಂದಲೇ ಸಣ್ಣ ಸಣ್ಣ ಸಭೆಗಳನ್ನು ಆಯೋಜನೆ ಮಾಡಿ ಜನರನ್ನು ಜಾಗೃತಗೊಳಿಸಬೇಕು, ಹಿಂದೂಗಳನ್ನು ಒಗ್ಗಟ್ಟಾಗಿಸಬೇಕು ಅಂತೇಳಿ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರೇ ಟಾಸ್ಕ್ ಕೊಟ್ಟಿದ್ದಾರಂತೆ. RSSನವರು ಈಗಲೇ ಕೆಲಸವನ್ನು ಆರಂಭಿಸಿದ್ದಾರೆ. ಮಿತ್ರರೇ, RSSಗೆ ಯಾಕೆ ಪಶ್ಚಿಮ ಬಂಗಾಳವೇ ಅಷ್ಟು ಮುಖ್ಯ ಆಗುತ್ತೆ? ಈಗ ಕೇರಳದಲ್ಲೂ ಬಿಜೆಪಿಗೆ ಅಧಿಕಾರ ಸಿಕ್ಕಿಲ್ಲಪ್ಪ. ತಮಿಳುನಾಡು ಕೂಡ ಬಿಜೆಪಿಗೆ ಮರೀಚಿಕೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಕೇವಲ ಪಶ್ಚಿಮ ಬಂಗಾಳವನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮಿತ್ರರೇ, ಪಶ್ಚಿಮ ಬಂಗಾಳ ಕೈ ತಪ್ತಾ ಇದೆ ಅಂತ RSS ಅನಿಸೋದಕ್ಕೆ ಶುರುವಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಯಿತು ಅಂತ.
ಆಗಲೂ ಕೂಡ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ತೀವ್ರವಾಗಿ ಕಳವಳವನ್ನು ವ್ಯಕ್ತಪಡಿಸಿದ್ರು. ಭಾರತ ಯಾವುದಾದ್ರೂ ರೀತಿಯಲ್ಲಿ ಬಾಂಗ್ಲಾದ ಹಿಂದೂಗಳನ್ನು ರಕ್ಷಿಸುವಂಥ ಕೆಲಸ ಮಾಡಬೇಕು ಅಂತ. ಇವತ್ತೇನು ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಉಂಟಾಗಿದೆ, ನಾಳೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅಂತಹದೇ ಪರಿಸ್ಥಿತಿ ಉಂಟಾಗುತ್ತೆ ಅಂತ RSSಗೆ ಅನಿಸೋದಕ್ಕೆ ಶುರುವಾಗಿದೆ. ಯಾಕೆ ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ಆಳ್ವಿಕೆಯನ್ನು ನಡೆಸ್ತಾ ಬಂದಿದ್ದು ಲೆಫ್ಟ್ ಪಾರ್ಟಿಗಳು. ಅದಾದ ಬಳಿಕ ಮಮತಾ ಬ್ಯಾನರ್ಜಿ ಅಧಿಕಾರಕ್ಕೆ ಬಂದುಬಿಟ್ಟಿದ್ದಾರೆ. ಈ ಮಮತಾ ಬ್ಯಾನರ್ಜಿಯೂ ಕೂಡ ಲೆಫ್ಟ್ ಪಾರ್ಟಿಯ ಇನ್ನೊಂದು ಮುಖವೇ ಹೊರತು ಹೊಸದಾಗಿ ಹಿಂದೂಗಳ ಪರವಾಗಿ ಯಾವುದೇ ನಿರ್ಧಾರವನ್ನು ಕೈಗೊಳ್ತಾ ಇಲ್ಲ. ಮುಸ್ಲಿಂ ತುಷ್ಟೀಕರಣ ಎಲ್ಲೇ ಮೀರಿ ಹೋಗ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ ಈಗಾಗಲೇ ಮುಸ್ಲಿಮರ ಜನಸಂಖ್ಯೆ 31% ದಾಟಿಬಿಟ್ಟಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಮುಸ್ಲಿಂ ಜನಸಂಖ್ಯೆ ನ್ಯಾಚುರಲ್ ಆಗಿ ಜಾಸ್ತಿ ಆಯಿತು, ಅವರು ಭಾರತೀಯ ಮುಸ್ಲಿಮರೇ ಅಂತಂದ್ರೆ ಅದನ್ನು ವಿರೋಧಿಸೋದಕ್ಕೂ ಸಾಧ್ಯ ಇಲ್ಲ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗ್ತಿರುವಂತಹ ಮುಸ್ಲಿಂ ಜನಸಂಖ್ಯೆ ಏನಿದೆ, ಅಲ್ಲಿ ಡೆಮೋಗ್ರಫಿ ಬದಲಾಗ್ತಾ ಇದೆಯಲ್ಲ, ಅದಕ್ಕೆ ಬಾಂಗ್ಲಾದೇಶದ ಕೊಡುಗೆ ಜಾಸ್ತಿ ಇದೆ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳುಕೋರರು ಪಶ್ಚಿಮ ಬಂಗಾಳದಲ್ಲಿ ಬಂದು ಅಲ್ಲಿ ಡೆಮೋಗ್ರಫಿಯನ್ನು ಬದಲಾಯಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳಿದೆ. ಹೀಗಾಗಿ RSS ಅಲ್ಲಿ ಕೆಲಸ ಮಾಡೋದಕ್ಕೆ ತೀರ್ಮಾನ ಮಾಡಿದೆ. ಹೆಚ್ಚು ಫೋಕಸ್ ಮಾಡಿ ಪಶ್ಚಿಮ ಬಂಗಾಳದಲ್ಲಿ ಕೆಲಸವನ್ನು ಕೂಡ ಆರಂಭಿಸ್ತಾ ಇದೆ. ಈಗ RSS ಕೆಲಸ ಮಾಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲೋ ಸಾಧ್ಯತೆ ಇದೆಯಾ? ಪಶ್ಚಿಮ ಬಂಗಾಳದ ರಾಜಕೀಯ ಚಿತ್ರಣ ಹೇಗಿದೆ ಅಂತ ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಮಿತ್ರರೇ. ಪಶ್ಚಿಮ ಬಂಗಾಳದಲ್ಲಿ ನಾನು ಆಗಲೇ ಹೇಳಿದೆ, 2011ರಿಂದ ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿದ್ದಾರೆ. ಸುದೀರ್ಘವಾಗಿ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಅವರು ಅಧಿಕಾರದಲ್ಲಿರುವ ಕಾರಣದಿಂದಾಗಿ ದೊಡ್ಡದಾದಂತಹ ಆಡಳಿತ ವಿರೋಧಿ ಅಲೆ ಅಂತೂ ಎದ್ದು ಕಾಣ್ತಾ ಇದೆ. ಮೊದಲನೇದಾಗಿ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಅಲ್ಲಿರುವಂತಹ ಜನಾಕ್ರೋಶ ಏನು ಕೇಳಿದ್ರೆ, ಮಹಿಳೆಯರ ಸುರಕ್ಷತೆಯೇ ಇಲ್ಲ. ಪಶ್ಚಿಮ ಬಂಗಾಳ ಸದ್ಯ ಮಹಿಳಾ ಮುಖ್ಯಮಂತ್ರಿಯನ್ನು ಹೊಂದಿರುವಂತಹ ರಾಜ್ಯ. ಮಮತಾ ಬ್ಯಾನರ್ಜಿ ಅಲ್ಲಿ ಮುಖ್ಯಮಂತ್ರಿ. ಇಂತಹ ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆಗೆ ಹೆಚ್ಚು ಆದ್ಯತೆಗಳಿರಬೇಕು. ಮಹಿಳೆಯರ ಮೇಲೆ ಆಗುವಂತಹ ದೌರ್ಜನ್ಯಗಳು ಇಡೀ ದೇಶದಲ್ಲೇ ಕಮ್ಮಿ ಇರಬೇಕು. ಅಂತಹ ಕಠಿಣವಾದಂತಹ ಕಾನೂನು ಇರಬಹುದು, ಅಂತಹ ವ್ಯವಸ್ಥೆಯನ್ನು ಮಮತಾ ಬ್ಯಾನರ್ಜಿಯವರು ಜಾರಿಗೆ ತರಬೇಕಾಗಿತ್ತು. ಆದರೆ ವಿಪರ್ಯಾಸ ಏನು ಗೊತ್ತಾ? NCRB ಒಂದು ಸರ್ವೆಯನ್ನು ರಿಲೀಸ್ ಮಾಡಿದೆ. ಆ ಸರ್ವೆಯ ಪ್ರಕಾರ ಇಡೀ ದೇಶದಲ್ಲಿ ಅತಿ ಹೆಚ್ಚು ಮಹಿಳೆಯರ ಮೇಲೆ ದೌರ್ಜನ್ಯವಾಗುವಂತಹ ರಾಜ್ಯ ಪಶ್ಚಿಮ ಬಂಗಾಳ. ಅಲ್ಲಿ ಮಹಿಳೆಯರು ದೂರು ದಾಖಲಿಸುವಂತಹ ಪ್ರಮಾಣ ಎಷ್ಟಿದೆ ಅಂತಂದರೆ 71.8% ಇದೆ. ಉತ್ತರ ಪ್ರದೇಶದಲ್ಲಿ ಇದು 58.6% ಇದ್ದರೆ ಬಿಹಾರದಲ್ಲಿ 33.6% ಇದೆ. ಉತ್ತರ ಪ್ರದೇಶ ಮತ್ತು ಬಿಹಾರಕ್ಕಿಂತಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಸುರಕ್ಷತೆ ದೊಡ್ಡ ಸವಾಲಿನದ್ದಾಗಿದೆ. ಅಂದರೆ ಮಮತಾ ಬ್ಯಾನರ್ಜಿ ಅವರು ಮಹಿಳೆಯರಿಗೋಸ್ಕರವಾಗಿ ಏನು ಮಾಡ್ತಾ ಇಲ್ಲ ಅನ್ನುವಂಥ ಭಾವನೆ ಜನರಲ್ಲಿ ಬಿಲ್ಡ್ ಆಗಿಬಿಟ್ಟಿದೆ. ಅದು ಸಂದೇಶ್ ಖಾಲಿ ಪ್ರಕರಣ ಇರಬಹುದು, ಅಥವಾ ಇತ್ತೀಚೆಗೆ ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ವೈದ್ಯೆಯ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣಗಳಿರಬಹುದು. ಇದೆಲ್ಲ ಸಂದರ್ಭದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಸರ್ಕಾರದ ಮೇಲೆಯೇ ದೊಡ್ಡ ಪ್ರಶ್ನೆ ಉದ್ಭವಿಸಿದೆ. ಇದರ ನಡುವೆ ಇನ್ನೊಂದು ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರುವ ಬೆಳವಣಿಗೆ ಏನು ಕೇಳಿದ್ರೆ, TMCಯಲ್ಲೇ ಸ್ವಲ್ಪ ಒಡಕು ಎದ್ದು ಕಾಣ್ತಾ ಇದೆ. ಇಷ್ಟು ದಿನ ಅವರು ಬಹಳ ಒಗ್ಗಟ್ಟಾಗಿದ್ರು, ಮಮತಾ ಬ್ಯಾನರ್ಜಿ ಹಾಕಿದ ಗೆರೆಯನ್ನು ಯಾರೂ ದಾಟ್ತಾ ಇರಲಿಲ್ಲ. ಆದರೆ ಈಗ TMCಯಲ್ಲೇ ಸಾಕಷ್ಟು ಗೊಂದಲಗಳು ನಿರ್ಮಾಣ ಆಗಿದೆ. ಮಮತಾ ಬ್ಯಾನರ್ಜಿಯವರ ನಾಯಕತ್ವವನ್ನು ಪ್ರಶ್ನಿಸುವಂತಹ ನಾಯಕರು TMCಯಲ್ಲೇ ಹುಟ್ಟುಕೊಂಡಿದ್ದಾರೆ. ಯಾರು ಕೇಳಿದ್ರೆ ಅಭಿಷೇಕ್ ಬ್ಯಾನರ್ಜಿ ಮಮತಾ ಬ್ಯಾನರ್ಜಿಯವರ ಸೋದರ ಸಂಬಂಧಿ. ಒಂದು ಹಂತದಲ್ಲಿ TMCಯ ಮುಂದಿನ ನಾಯಕತ್ವ ಅವರದ್ದೇ ಅಂತ ಹೇಳಲಾಗುತ್ತೆ. ಅಷ್ಟರ ಮಟ್ಟಿಗೆ ಮಮತಾ ಬ್ಯಾನರ್ಜಿ ಅವರನ್ನು ಬೆಳೆಸಿಟ್ಟಿದ್ದಾರೆ. ಸದ್ಯ ಸಂಸದರು ಕೂಡ ಹೌದು. ಅಂತಹ ಅಭಿಷೇಕ್ ಬ್ಯಾನರ್ಜಿ ಈಗ ಪಕ್ಷದ ಬಗ್ಗೆ ಸಣ್ಣದಾಗಿ ಅಸಮಾಧಾನವನ್ನು ಹೊಂದಿದ್ದಾರೆ. ಯಾಕೆಂದರೆ ಒಂದು ಕಡೆ ಮಮತಾ ಬ್ಯಾನರ್ಜಿಯವರ ಬಣ, ಇನ್ನೊಂದು ಕಡೆ ಅಭಿಷೇಕ್ ಬ್ಯಾನರ್ಜಿಯವರ ಬಣ ಅಂತ ನಿರ್ಮಾಣ ಆಗಿದೆ ಅಂತ ಪಶ್ಚಿಮ ಬಂಗಾಳದ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಯಾಕೆ ಈ ರೀತಿಯ ಗೊಂದಲಗಳ ನಿರ್ಮಾಣ ಆಗ್ತಾ ಇದೆ ಅಂತಂದ್ರೆ, ಮಮತಾ ಬ್ಯಾನರ್ಜಿಯವರು ಅಭಿಷೇಕ್ ಬ್ಯಾನರ್ಜಿಯವರ ಬೆಂಬಲಿಗರ ಮೇಲೆ ಕ್ರಮ ಕೈಗೊಳ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಇತ್ತೀಚೆಗೆ ಶಂತನು ಸೇನ್ ಅನ್ನುವಂಥವರನ್ನ TMCಯಿಂದ ಉಚ್ಚಾಟನೆ ಮಾಡಲಾಯಿತು. ಯಾಕೆ ಉಚ್ಚಾಟನೆ ಮಾಡಲಾಯಿತು? ಈ ಶಂತನು ಸೇನ್ ಆರ್ಜಿಕರ್ ಮೆಡಿಕಲ್ ಕಾಲೇಜು ಕೇಸ್ನಲ್ಲಿ ಪೊಲೀಸರನ್ನ ದೂರ್ತಾರೆ. ಪೊಲೀಸರು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ, ರಾಜ್ಯ ಸರ್ಕಾರಕ್ಕೆ ಕಳಂಕ ಬರ್ತಾ ಇದೆ ಎನ್ನುವ ಅರ್ಥದಲ್ಲಿ ಅವರು ಮಾತನಾಡ್ತಾರೆ. ಇದರ ವಿರುದ್ಧವಾಗಿ ಸಿಡಿದೆದ್ದಂತಹ ಮಮತಾ ಬ್ಯಾನರ್ಜಿ ಶಂತನು ಸೇನ್ ಅವರನ್ನು ಉಚ್ಚಾಟನೆ ಮಾಡ್ತಾರೆ. ಮಿತ್ರರೇ, ಈ ಶಂತನು ಸೇನ್ ಇದ್ನಲ್ಲ, ಈತ ಅಭಿಷೇಕ್ ಬ್ಯಾನರ್ಜಿ ಅವರ ತೀರಾ ಆಪ್ತ, ರೈಟ್ ಹ್ಯಾಂಡ್. ಹೀಗೆ ಗೊಂದಲಗಳು TMCಯಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆ ಬಿಜೆಪಿ ಹರಿಯಾಣ, ಮಹಾರಾಷ್ಟ್ರ, ದೆಹಲಿಯನ್ನು ಗೆದ್ದ ಬಳಿಕ ನಾವು ಪಶ್ಚಿಮ ಬಂಗಾಳವನ್ನು ಕೂಡ ಗೆಲ್ಲಬಹುದು, ಈ ಒಂದು ಆತ್ಮವಿಶ್ವಾಸದಲ್ಲಿದೆ. ಯಾಕೆಂದರೆ ಆಡಳಿತ ವಿರೋಧಿ ಅಲೆಯಿಂದಾಗಿ ನಮಗೆ ಸಹಜವಾಗಿ ಒಂದು ಲಾಭ ಆಗುತ್ತೆ. ಎರಡನೇದಾಗಿ TMCಯಲ್ಲೇ ಸ್ವಲ್ಪ ಗೊಂದಲಗಳಿದೆ. ಇದರ ಲಾಭವನ್ನು ಪಡೆದುಕೊಂಡು RSS ನಾವು ಒಟ್ಟಾಗಿ ಹೋದರೆ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಬಿಜೆಪಿಯ ವಿಶ್ವಾಸಕ್ಕೆ ಇನ್ನೊಂದು ಕಾರಣ ಏನು ಕೇಳಿದ್ರೆ, 2016ರ ವಿಧಾನಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಒಂದು ನಗಣ್ಯ ಪಕ್ಷ. ಅವರನ್ನು ಪರಿಗಣಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ 294 ವಿಧಾನಸಭಾ ಕ್ಷೇತ್ರಗಳಿರುವಂಥ ಪಶ್ಚಿಮ ಬಂಗಾಳ ಅಸೆಂಬ್ಲಿಯಲ್ಲಿ ಬಿಜೆಪಿ ಗೆದ್ದಿದ್ದು ಕೇವಲ 3 ಕ್ಷೇತ್ರಗಳನ್ನು ಮಾತ್ರ. ಯಾವಾಗ? 2016ರಲ್ಲಿ. ಆದರೆ ಮಿತ್ರರೇ, 2021ರ ವೇಳೆಗೆ ಈ ಚಿತ್ರಣ ಬದಲಾಗಿತ್ತು. ಬಿಜೆಪಿ ಒಟ್ಟು 77 ಸೀಟುಗಳನ್ನು ಗೆಲ್ಲುತ್ತೆ. ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಆಗುತ್ತೆ. ಏನೂ ಇಲ್ಲದಂತಹ ಪಕ್ಷ ಒಂದು ದೊಡ್ಡ ಅಪೋಸಿಷನ್ ಪಾರ್ಟಿಯಾಗಿ ಕೂತ್ಕೊಳ್ಳುವ ಹಂತಕ್ಕೆ ಬಂದಿದೆ. ಹೀಗಾಗಿ ಬಿಜೆಪಿಗೊಂದು ವಿಶ್ವಾಸ ಬಂದಿದೆ, ಸದ್ಯ ಇರುವಂತಹ 77 ನಂಬರನ್ನು 148ಕ್ಕೆ ಏರಿಸಬಹುದು. ಅಂದರೆ ಒಂದು ಸರಳ
ಸ್ಥಾನಗಳ ಬಹುಮತವನ್ನು ನಾವು ಪಡೆದುಕೊಳ್ಳಬಹುದು ಅಂತ ಬಿಜೆಪಿ ಕೂಡ ಅನಿಸ್ತಾ ಇದೆ. 2016ರಲ್ಲಿ ಅವರು ಕೇವಲ 11% ವೋಟನ್ನು ಪಡೆದುಕೊಂಡಿದ್ರು. ಅದೇ 2021ರಲ್ಲಿ ಆ ವೋಟಿಂಗ್ ಪರ್ಸೆಂಟೇಜ್ 27% ರೈಸ್ ಆಗಿ 38.15%ಗೆ ಬಂದು ನಿಂತಿದೆ. ಮುಂಬರುವಂತಹ 2026ರ ಚುನಾವಣೆಯಲ್ಲಿ ಒಂದು 5-6% ವೋಟಿಂಗ್ ವ್ಯತ್ಯಾಸ ಆದರೂ ಕೂಡ ಬಿಜೆಪಿ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರವಾಗಿ ಅವರು ಆತ್ಮವಿಶ್ವಾಸದಲ್ಲಿದ್ದಾರೆ. ಆದರೆ ಬಿಜೆಪಿಗಿರುವಂತಹ ದೊಡ್ಡ ಕೊರತೆ ಏನು ಕೇಳಿದ್ರೆ ಸ್ಥಳೀಯ ನಾಯಕತ್ವದ ಕೊರತೆ. ಸದ್ಯ ಬಂಗಾಳ ಬಿಜೆಪಿಯಲ್ಲಿ ಸುವೇಂದು ಅಧಿಕಾರಿ ಇದ್ದಾರೆ, ಆದರೆ ಅವರು ಮೂಲತಃ ಟಿಎಂಸಿಯ ನಾಯಕ. ಈಗ ಅವರು ಅಪೋಸಿಷನ್ ಪಾರ್ಟಿಯ ಲೀಡರ್ ಆಗಿರಬಹುದು, ಮಮತಾ ಬ್ಯಾನರ್ಜಿ ಅವರನ್ನ ಖಂಡಿತವಾಗಿ ಖಂಡಿಸ್ತಾ ಇರಬಹುದು, ಅವರ ವಿರುದ್ಧವಾಗಿ ರಾಜಕಾರಣ ಮಾಡ್ತಾ ಇರಬಹುದು. ಆದರೂ ಕೂಡ ಅವರ ಮೂಲ ಬಂದ್ಬಿಟ್ಟು ಟಿಎಂಸಿಯೇ ಹೊರತು ಬಿಜೆಪಿ ಅಲ್ಲ. ಬಿಜೆಪಿಗೆ ಅಲ್ಲಿ ಸ್ಥಳೀಯವಾಗಿ ದೊಡ್ಡ ಪ್ರಮಾಣದ ಒಬ್ಬ ನಾಯಕನ ಅವಶ್ಯಕತೆ ಇದೆ. ಜೊತೆಗೆ ಬಿಜೆಪಿ ರಾಜ್ಯದಲ್ಲಿ ಕೇಡರನ್ನ ಕೂಡ ಬಲಪಡಿಸಿಕೊಳ್ಬೇಕು. ಇಲ್ಲದೆ ಹೋದರೆ ಚುನಾವಣೆಯನ್ನ ಗೆಲ್ಲುವಂತಹದ್ದು ಅಷ್ಟು ಸುಲಭ ಆಗೋದಿಲ್ಲ. ಹೀಗಾಗಿ RSS 1 ವರ್ಷ ಮುಂಚೆಯೇ ಪಶ್ಚಿಮ ಬಂಗಾಳದಲ್ಲಿ ಬೀಡು ಬಿಟ್ಟು ಕೆಲಸವನ್ನು ಆರಂಭಿಸಿರುವಂತಹದ್ದು ಬಂಗಾಳದಲ್ಲೂ ಕೂಡ ಬಿಜೆಪಿಯ ಕೇಡರ್ ಬಲಗೊಳ್ಳುತ್ತೆ. 2026ರಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ವಿಜಯ ಪತಾಕೆಯನ್ನು ಹಾರಿಸುವಂತಹ ನಿರೀಕ್ಷೆಯನ್ನು ಬಿಜೆಪಿ ಇಟ್ಟುಕೊಂಡಿದೆ. ಮಿತ್ರರೇ, ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.